ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಆರಾಮದ್ರಿ? ನಾವು ಆರಾಮದ್ವಿ ನೋಡ್ರಿ. ಬನ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಈಗ ನೋಡ್ರಿ ನಮ್ಮ ಅಮ್ಮ ಜಳಕ ಮಾಡಿ ನಾಷ್ಟ ಮಾಡಕ್ಕೆ ಅಂತ ಚಲೋ ಮಾಡ್ಯಾಳ ಸುಪ್ರಿಯಾ. ಒತ್ತ್ಯಾವಂತ ನನ್ನಕತ್ತಾಳ ನಿಮ್ಮ ಮಮ್ಮಿ. ಹೌದಲ್ಲ, ಬುಡಿಸಿ ಮಾಡ್ತಾರಲ್ಲ ಅದ ಮಾಡ್ತಾಕಿ ನಿಮ್ಮ ಅವ್ಗ ಒಟ್ಟು ಆಕಿನ ಮಾಡಕತ್ತಿದ್ರ ಸೀದಾ ಹಾಕದ್ಲಾಕಿ. ನಮ್ಮ ಮಮ್ಮಿಯಾರು ಬೇಯ್ತಾರ್ರಿ. ಹಂಗ ನೆಕ್ಲಿ ಸುಮ್ಮನೆ ನಿನ್ನೆ ಎಲ್ಲ ಹೂವು ಬಂದಿವಲ್ಲ, ಹೆಂಗಿತ್ತಮ್ಮ? ಭಾರಿ ಚಂದ ಇತ್ತಮ್ಮ. ಚಲೋ ಇತ್ತಾ? ಇನ್ನಷ್ಟು ನೋಡಂಗಾಗಿತ್ತು ಬಿಡು, ಎಷ್ಟು ಚಲೋ ಇತ್ತ ಯಾವ. ಹಿಂಗಿತ್ತಾರ ಹೂವು ಬಂದ್ರ ಒಂದ್ ಸ್ವಲ್ಪ ಚಲೋ ಆಗತ್ತೆ ನಮ್ಗೂ. ಬರೀ ಮನೆಯಂದ ಆಗದ್ದಾಗದ ಅಂತಂದು ಕರ್ಕೊಂಡು ಹೋಗಿ ಬಂದ್ರವ ಯಾವ ಎಂತ ಚಂದ ಇತ್ತವ ಯಾವ. ಅಲ್ಲಿ ಹೋದ್ರ ಒಳ್ಳೆ ಬರಂಗ ಆಗ್ತದೆ ಬಿಡ. ಬರಂಗ ಅನ್ಸ್ಲಿಲ್ಲ, ಹಂಗತರ ಇತ್ತು. ಇನ್ನ ಡ್ಯಾಮ್ ಅಂತ ತೋರ್ಸಲ್ಲ ನಿಮ್ಮ ಅಪ್ಪಾಜಿ, ಹಂಗೆ ಹೋಗ್ಬಾರ್ದು. ಅಲ್ಲೇನೋ ಬಿಡ್ಲಿಲ್ಲ ಅಂತ. ಮೈನಾ ಇಲ್ಲೇ ನಮ್ಮ ಮಮ್ಮಿಯಾರು. ಮಮ್ಮಿ ಇದ್ರ ಹೆಸರು ಏನ? ಹಂಗ ದಾಶ್ ನೋಡ್ರಿ ಇದು. ಕಳ್ಸ್ಯಾಳ ಅದು ಮಸಾಲ ದಾಶಿ ಅಂತ್ರಿ ಇದು. ನಾವ್ ಅಂತೀವ್ರಿ ಮಸಾಲ ದಾಶಿ. ಬಾ ಮಲ್ಲು, ಬಾ 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 ದಾಶಿ ಮಾಡ್ಯಾಳ. ಬಾ ನಾಷ್ಟ ಮಾಡಕ ಎಲ್ಲಾರನ್ನ ಕರಿ ಅಮ್ಮ. ನಾಷ್ಟ ಮಾಡಮ್ ಬರ್ರಿ ಫ್ರೆಂಡ್ಸ್ರ. ಆಯ್ರಿ, ನಾವು ಹಳ್ಳಿ ಜನ ರೀ, ನಮ್ಗೇನು ಗೊತ್ತಾಗಲ್ರಿ. ನನಗ 4 ಮಂದಿ ಮಕ್ಕಳ್ರಿ, ಒಬ್ಬ ತಿಳಿ ಖುಷಿಯಾಗದಾರ್ರಿ. ಈ ನಮ್ಮ ಹೊರ ಹೆಸರು ಅದಾರ್ರಿ. ಹ್ಞೂ ರೀ, ಇನ್ನೊಬ್ಬ ಗುಂಡದಾಗದಾರ್ರಿ. ನಮ್ಮ ಅಮ್ಮಂದ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀವ್ರಿ, ಅದಕ್ಕೆ ನಮ್ಮ ಮಮ್ಮಿಯಾರು ಹಂಗೆ ಮಾಡ್ತಾರ. ಈಗ ನಮ್ಮ ಅಮ್ಮಾರು ಅಪ್ಪಾಜಿಯರು ಹೆಂಗೆ ಬೆಳೆದ್ರು, ನಮ್ಮ ಕಾಕನಾರು ಮತ್ತು ಹೆಂಗೆ ದೊಡ್ಡರಾದ್ರು ನಮ್ಮ ಅಮ್ಮಾರು ಅವ್ರನ್ನ ಹೆಂಗೆ ಬೆಳೆಸಿದ್ರು ಅಂತ ಅದ್ರದ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀವ್ರಿ. ನಮ್ಮ ಅಮ್ಮಾರೆಲ್ಲ ಹೇಳ್ತಾರೆ, ನೋಡ್ರಿ, ನಮಗೂ ಸಪೋರ್ಟ್ ಮಾಡಿರಿ. ಈಗ ನಮ್ಮ ಅಮ್ಮಾರು ನಾಷ್ಟ ಮಾಡಾಕ್ತಾರ. ಇಲ್ಲಿ ದಾಸೆ ಐತಿ, ಒಳಗೆ ಹೋಗಮ್ಮಾರಿ. ಎಲ್ಲ ನಮ್ಮ ಮಮ್ಮಿಯಾರು ದೋಸೆ ಹಾಕ್ತಾರೆ. ಇದ್ರ ಹೆಸರು ಏನಿಲ್ಲ, ನಂಗಂತ್ರ ಗೊತ್ತಿಲ್ಲ. ಅವ್ರ ಫ್ರೆಂಡ್ಸ ಏನಾರ ಒಂದು ಹೆಸರು ಇಡೋಕ ಏನೇನು ಹಾಕಿನಂದ್ರ ಇದು ದೋಸೆ ಇಟ್ರಿ, ಹಸಿಮೆಣ್ಸಿಕಾಯಿ, ಉಳ್ಳಾಗಡ್ಡಿ, ಒಂದು ತಟಕ ಕೊತ್ತಂಬರಿ ಹಾಕಿನ್ರಿ, ಮತ್ತೆ ಕಡ್ಲಿ ಪುಡಿ ಉಸಿನ್ರಿ, ಒಂದನ್ನು ಎಣ್ಣೆ ಹಾಕಿ ನೋಡ್ರಿ. ಇಷ್ಟು ಮಾಡಿ ನೋಡ್ರಿ. ಒಂದು ಪ್ಲೇಟ್ ಕೊಡಲ್ಲಿ. ಅದಕ್ಕೆ ಏನು ಹೆಸರು ಅಂತ ನನಗೆ ಗೊತ್ತಿಲ್ಲ. ಅಲ್ಲೂ ಈ ಥರ ಮಾಡಿ ಕೊಡ್ತಾರೆ ನಮ್ಗೆ. ಒಳಸಿ ಹಾಕಿಕಂದ್ರೆ ಕಡ್ಲಿ ಪುಡಿ ಇದಾಗಲ್ಲ ದೋಸೆ. ಒಳಸಿ ಹಾಕಿದ್ರೆ ಕಡ್ಲಿ ಪುಡಿ ಅಂದ್ರೆ ಚೆಲ್ಲಿದಂಗೆ ಬರ್ತದೆ ಗಾಢ. ಕಡೆ ನಿನ್ನೆ ಟೈಮ್ 10 ಗಂಟೆಗಿತ್ತು. ತೋರಿ 10:30 ಆಗಿತ್ತು ನೋಡ್ರಿ. ಬಂದಿವ್ರಿ, ಎಲ್ಲ ರಗಡ ಆಗಿತ್ತು. ಹಂಗೆ ಬಂದು ಮಕ್ಕೊಂಬಿಟ್ಟು ಒಟ್ಟ ವಿಡಿಯೋನ ಮಾಡಲಿಲ್ಲ. ಮತ್ತೆ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡಿ ನೋಡ್ರಿ. ಅಂಗಡಿ ಚಲೋ ಇತ್ರಿ. ಅಲ್ಲಿ ಎಲ್ಲ ನೋಡಿದ್ದು ಖುಷಿ ಒಂದ್ ಕಡೆ, ಆದ್ರೆ ಮನೆಗೆ ಬರೋದು ಇದು ಮನೆಗೆ ಬಂದ್ಮೇಲೆ ಒಂಥರ ಕಾಲ್ ಬ್ಯಾನಿ, ಕೈ ಬ್ಯಾನಿ. ಒಟ್ಟ ಮನೆಗೆ ಬರಕ್ ಇಷ್ಟ ಇದ್ದೆ ಅಲ್ವ, ಇಷ್ಟ ಇದ್ದೆ. ನನಗಂತ್ರ ಮೈಂಡ್ ಫ್ರೆಶ್ ಅದಾಗತ್ತವ. ನಿಮ್ಮ ಅಪ್ಪಗೆ ಟ್ಯಾಂಕ್ಸ್ ಹೇಳ್ತ ನಾನು. ಪಾಪ ಅಪ್ಪ ಕರ್ಕೊಂಡ್ ಹೋತು. ಅಮ್ಮನೇ ಎಷ್ಟು ಚಂದ ನೋಡಿಲ್ಲ, ಎಷ್ಟು ಚಂದ ಸಪೋರ್ಟ್ ಮಾಡಿಲ್ಲ ನಿಮ್ಮ ಅಮ್ಮ. ನಮ್ಮ ಅತ್ತೆ ಮೈತಲ್ರಿ, ಕ್ಯಾಮ್ರಾ ಅತ್ತೆ ಮುಂದೆ ತಗೊಂಡ್ ಹೋತಂತಂದ್ರೆ, ಯವ್ವ ನನ್ನೇನ್ ತಗೊಂಡ್ರಿ, ಯವ್ವ ಯಾವ ನೀವೇನ್ ಹಗ್ಲೆಲ್ಲ ಬರ್ತೀರಿ ಏನ್ ಮಾದ್ಲ, ಅದನ್ನೆಲ್ಲ ತಗೋರಿ, ಅದನ್ನೆಲ್ಲ ವಿಡಿಯೋ ಮಾಡ್ರಿ. ನಾನೇ ಮನ್ಯಾಗ ನಂದೇನು ಯಾವಾಗಾರ ವಿಡಿಯೋ ಮಾಡ್ತಿರ್ತೀರಿ, ಮಾಡ್ರಿ ಅವ್ವ ಅದನ್ನೆಲ್ಲ ತಗೋರಿ, ಯವ್ವ ಮುಂದಕ್ಕೆ ಹೋಗುತ್ತಾ ಅಂತಂದು ಅಂತಿದ್ರಿ. ನಮ್ಮ ಅತ್ತೆ ಭಾಳ ಸಪೋರ್ಟ್ ಮಾಡಿಲ್ರಿ ಫ್ರೆಂಡ್ಸ್ ನಮ್ಗೆ. ನನಗಂತೂ ಭಾಳ ಖುಷಿ ಆತ್ರಿ. ನಿಮ್ಗೆಲ್ಲರಿಗೂ ಖುಷಿ ಆಗೈತೆ ಅಂತ ಅನ್ಕೊಂತೀನಿ ರೀ. ನಾನು ವಿಡಿಯೋ ಭಾಳ ಅದಾವ್ರಿ, ಒಂದೊಂದು ದಿನಕ್ಕೆ 2 ವಿಡಿಯೋ ಹಾಕೋದಾದ್ರೆ ಹಾಕ್ತೀನಿ ರೀ. ನಾನು ಭಾಳ ಪೆಂಡಿಂಗ್ ಅದಾವ್ರಿ. ಮೊನ್ನೆ ಫಂಕ್ಷನ್ ಅವೆಲ್ಲ ಅದಾವ್ರಿ. ಅವೆಲ್ಲ ಒಂದೊಂದು ದಿನಕ್ಕೆ 2 ವಿಡಿಯೋ ಹಾಕ್ತೀನಿ ರೀ. ಇನ್ನೊಂದು ಸಪ್ರೇಟ್ ನಮ್ಮ ಮತ್ತೆ ಮುಂದೆ ಒಂದು ವಿಡಿಯೋ ಮಾಡ್ತೀವಿ ರೀ. ನಮ್ಮ ಯಜಮಾನ್ರು ಹೆಂಗೆ ಬೆಳೆದ್ರು, ಹೆಂಗಿಲ್ಲ, ಹೆಂಗೆ ದೊಡ್ಡವರಾದ್ರು, ಅವ್ರು ಏನೇನು ಕಷ್ಟಪಟ್ರು, ಆವಾಗಿನ ಕಾಲದಾಗ ಬಡತನ ಪರಿಸ್ಥಿತಿ ಒಳಗೆ ಯಾವ ಥರ ಮಕ್ಕಳು ಬೆಳೆಸಿದ್ರು ಅನ್ನೋದೆಲ್ಲ ಹೇಳ್ತೀವ್ರಿ. ಯಾಕಂತಂದ್ರೆ ಈಗ ಎಲ್ಲ ಐತ್ರಿ ನನಗೆ. ಬಂಗಾರದಂಥ ಗಂಡದನ್ರಿ, ಎಲ್ಲ ಐತ್ರಿ. ಆದರೂ ಯಾರೋ ಒಂದು ಸಣ್ಣ ಮಾತಿಗೆ ಕುಂತ್ಕೊಂಡು ಅಳ್ತೀನಿ ರೀ ನಾನು. ಅವರ ಧೈರ್ಯ ಹೇಳ್ತಾರೆ ನನಗೆ. ಅದನ್ನೆಲ್ಲ
ಅವ್ರು ಯಾವ ರೀತಿ ಆವಾಗಿನ ಕಾಲದಾಗ ಯಾವ ರೀತಿ ಬಾಳೆ ಮಾಡಿದ್ರು ಅಂತ ಅದನ್ನೆಲ್ಲ ನಮ್ಮ ಅಜ್ಜ ನಮ್ಮಮ್ಮ ಯಾವ ರೀತಿ ನಮ್ಮ ಅಪ್ಪಾಜನ್ ಬೆಳೆಸಿದ್ರು ಅಂತ ಅದನ್ನೆಲ್ಲ ಹೇಳ್ತೀವ್ರಿ ನಾವು. ನಮ್ಮ ಅತ್ತೆಮ್ಮನವ್ರು ಹೇಳ್ತಾರ್ರಿ, ಊಟ ಮಾಡಿ ಮಾಡ್ತೀವ್ರಿ ಅದನ್ನ ವಿಡಿಯೋ. ಈಗ ನಾವು ಮೂವರು ನಾಷ್ಟ ಮಾಡಿಲ್ರಿ ಅಂದ್ರೆ ನಾನು ನಮ್ಮ ಮಮ್ಮಿ ನಮ್ಮ ಅಮ್ಮಾರು ನಾಷ್ಟ ಮಾಡಾಕತ್ತಾರಿ. ಈ ರೀತಿ ಮಾಡಿ ನೋಡ್ರಿ. ನಂದು ಚಟ್ನಿ ಐತಲ್ಲ ಜಾಸ್ತಿ ಲೋಣ ಒಂದ್ ಸೈಡ್ ಹಾಕಿ ಒಂದ್ ಸೈಡ್ ನೆನಪ ಇಲ್ಲ. ಸಾರಿ ರೀ ಫ್ರೆಂಡ್ಸ, ನೆನಪಿದ್ದಿಲ್ಲ ನನಗೆ. ಹಂಗೆ ಪರ ಹಂಗೆ ನಾವು ಪಡ್ಡ ಹಾಕಂತಂದ್ರಿ ನಮ್ಮ ಅತ್ತಮ್ಮನವ್ರಿ, ನೇನಕ್ಕೆ ಹೆಂಗೆ ಕುಂದಿರ್ತೇವ ಪಡ್ಡ ಹಾಕ್ಬಿಡಂದ್ರ ಅವು ತಿಂದು ಬ್ಯಾಸ್ರಾಗೈತ್ರಿ. ಅದಕ್ಕೆ ಸ್ವಲ್ಪ ಇದೇನೋ ಒಂದು ಚೇಂಜ್ ಇರ್ಲಪ್ಪ ವಿಡಿಯೋದ, ಇದು ಅಲ್ಲ ಊಟ ಮಾಡೋದ. ಅದಕ್ಕೆ ಈ ರೀತಿ ಮಾಡಿ ನೋಡ್ರಿ. ಸುಪ್ರಲ್ಲಿ ಎಣ್ಣೆ ಕೊಡ್ಬಮ್ಮ ಏನಂದ್ರೆ ಸುಪ್ಪು ಸೆಟ್ಗಂದಾಳ್ರಿ. ಯಾಕಂತಂದ್ರೆ ಮಲ್ಲುನ್ ಜೋಡಿ ಜಗಳ ಮಾಡ್ಯಾಳ್ರಿ. ನಮ್ಮ ಮಲ್ಲುನ್ ಜೋಡಿ, ನಮ್ಮ ತಂಗಿ ಮಗನ ಜೋಡಿ. ಅದಕ್ಕೆ ಸರ್ರೆ ಉಗ್ದೀನ್ರಿ, ಉಗಿದು ಉಪ್ಪಿನಕಾಯಿ ಹಾಕಿನ್ರಿ. ಈಗ ಆಕಿ ಮಕ್ಕ ತೋರಿಸ್ತೈತಾಳ್ರಿ. ಓಕೆನಾ? ಸಾರಿ ಮಮ್ಮಿ, ಸಾರಿ ನೀನು ಲಗ್ನಕ್ಕೆ ಅಂಟ್ಲ. ಹಾಯ್ ನಾನು ಮಾಡ್ದ ಇಲ್ಲೇ ಇದನ್ನ ಚೆಲ್ಲೀನ್ರಿ ಅದಕ್ಕೆ. ಮಲ್ಲು ಉಣ್ಣು ಯಾದಕ್ಕ ವಾಲ್ಯಂತ ಬಾಯಿನ ಸೊಪ್ಪುಣ್ ಬಾಯಪ್ಪ ಬಾ. ನಮ್ಮಪ್ಪಲ್ಲ ಬಾ, ನಮ್ಮವನ್ ಗಂಡ್ರಿ, ನಮ್ಮವನ್ ಗಂಡಲ್ಲ ನೀನು ಬಾಪಜ್ಜಿ. ಮತ್ತೀಗ ಹೊಸ್ರಿಗೆ ಅಂತ ಮಾಡಕತ್ತೀನಿ ನಾನು, ಇದು ನೀ ಮಾಡಿ ಚೆಲ್ಲೇನ ಬಾ. ಸುಪ್ರೇಕ ನೀವೆಲ್ಲರೂ ಉಣ್ರಿ ಅಪ್ಪ. ಚಲಾಗಿದೆ ಅಮ್ಮ, ಕಟ್ ಮಾಡಿ. ಮಮ್ಮಿ ಇದು ಅಕ್ರಕಾಯಿ ಅಲ್ಲ, ಅಕ್ರಕಾಯಿ ಪಲ್ಯ ನಿನ್ನೆ ಹರ್ಕೊಂಡಿದ್ದಲ್ಲ ಅದ ಇದ್ವಿ ಚೆನ್ನಾಗಿ ತೊಳೆದು ಇಟ್ಟಿ ನೋಡಮ್ಮ. ಎಷ್ಟು ಚಂದಾಗಿದ್ದಲ್ಲ, ಎಷ್ಟು ಚಂದಾಗಿತ್ತು ನೋಡ್ರಿ ಪಲ್ಯ. ಇಲ್ಲಿ ತೋರ್ಸ್ ಉದ್ರ ಬೇಳೆ ಪಲ್ಯ, ಉದ್ರಿಬೇಳೆ ಪಲ್ಯ ಮತ್ತೆ ರೈಸ್ ಸುಡಾಕ್ತೈತ್ರಿ. ಚಲೋ ಆಗಿತ್ತಲ್ಲ. ಇದು ಮಜ್ಜಿಗೆ ಸಾಂಬಾರ್. ಮಜ್ಜಿಗೆ ಸಾಂಬಾರ್ ಎಷ್ಟು ಮಸ್ತ್ ಆಗೈತಿ. ಕೊತ್ತಂಬರಿ ಹಾಕಿನಿ, ಕರಿಬೇವು ಹಾಕಿನಿ, ಎಲ್ಲ ಹಾಕ್ಯಾರ್ರಿ. ಇಲ್ಲಿ ಕೊಡು. ನಿನ್ನೆ ಏನೇನು ತಂದೀವಿ ಅಂತ ಫುಲ್ ತೋರ್ಸಕ್ಕೆ ಆಗಲಿಲ್ರಿ. ಯಾಕಂತಂದ್ರೆ ನನ್ನ ಮಕ್ಳು ಅರ್ಥ ಕರ್ದ ಆಗಲ್ಲೇ ತೊಗೊಂಡು ಹಾಕಾಡಕತ್ಬಿಟ್ಟಾವು. ಇವು ತೋರಿಸ್ತೀನಿ ಕಮ್ಮಿನ ಇವು ಸೌತೆಕಾಯಿ ನೋಡ್ರಿ. ಮೊದಲು ತಿನ್ನೋ ವಸ್ತು ಏನೇನು ಎಣ್ಣೆ ತೊಗೊಂಬಂದಿ ನೋಡ್ರಿ. ನಿನ್ನೆ ತೊಗೊಂಬಂದಿರುವಂಥ ಸೌತೆಕಾಯಿ ಇದ್ರೊಳಗ ಉಪ್ಪು ಖಾರ ಹಚ್ಚಿ ಕೊಟ್ಟಾರ್ರಿ. ಈಗ ಊಟ ಮಾಡತ್ನೇ ತಿನ್ನೋಣ. ಏನಿಲ್ಲ ನೋಡು, ಎಷ್ಟು 20 ರೂಪಾಯಿ ಒಂದ. ಇವ್ ಎರಡೇ ತಗೊಂಡಿವಿ 40 ರೂಪಾಯಿ ನೋಡ್ರಿ. ಅದು ಇದನ್ನ ಮ್ಯಾಗಿಂದು ಸಿಪ್ಪಿ ದೊಡ್ಡದೊಂದು ಸೌತೆಕಾಯಿ ತಗೊಂತಾರೆ, ಸಿಪ್ಪಿ ತೆಗಿತಾರ. ಚಾಕು ತಗೊಂಡ್ 4 ಭಾಗ ಮಾಡಿ ಅದ್ರೊಳಗೆ ಸ್ವಲ್ಪ ಉಪ್ಪು ಖಾರ ಹಾಕ್ತಾರ. 20 ರೂಪಾಯಿ ಒಂದು ಸೌತೆಕಾಯಿ. ಇದನ್ನ ಎಲ್ಲಿ ತಗೊಂಡಿವಿ? ಆಲಿಮಟ್ಟಿ ಡ್ಯಾಮ್ ತಗೊಂಡಿವಿ ನೋಡ್ರಿ. ಆಲಿಮಟ್ಟಿ ಪಾರ್ಕಿನ ಮುಂದ ಏನ್ ಚಂದ ಐತ್ರಿ ಫ್ರೆಂಡ್ಸ್. ನಿಜ ರೀ, ನನಗ್ ಬಿಟ್ಟು ಬರಂಗಾಲಿಲ್ಲ. ನೀವ್ ಹೋಗ್ರಿ, ಇನ್ನ ಖುಷಿ ಆಗತ್ ನೋಡ್ರಿ. ಅಲ್ಲಿ ಏನೋ ನೋಡಿದ್ವಲ್ಲ ನಾವು, ಲೇಸರ್ ಶೋ ಮತ್ತೆ ವಾಟರ್ ಶೋ ನೋಡಿದ್ವಿ. ನೈಟ್ ಸೂಪರ್ ಇರ್ತೈತಿ ನೋಡ್ರಿ. ಹೋಗ್ರಿ ಫ್ರೆಂಡ್ಸ್, ಎಲ್ಲರಿಗೂ ಭಾಳ ಖುಷಿ ಆಗತ್ ನೋಡ್ರಿ. ನಿಮ್ಗ ನನಗಂತೂ ಭಾಳ ಖುಷಿ ಆತ್ರಿ. ಅದೆಲ್ಲ ವಿಡಿಯೋ ಐತ್ರಿ, ಹಾಕ್ತೀನಿ. ನಾವು ಎಲ್ಲೆಲ್ಲಿಗೆ ಹೋಗಿದ್ವಿ ಎಲ್ಲೆಲ್ಲಿಗಿಲ್ಲ ಅಂತ ಎಲ್ಲ ವಿಡಿಯೋ ಹಾಕ್ತೀನಿ ರೀ. ಯಾಕಂತಂದ್ರೆ ಫಂಕ್ಷನ್ ಪೆಂಡಿಂಗ್ ಅದಾವ್ರಿ ವಿಡಿಯೋ. ಮತ್ತೆ ಅಲ್ಲಿ ಮೊಸಳೆ ಅವೆಲ್ಲ ಗೆಂಡ ಮೃಗ ಡೈನೋಸರಸ್ ಡೈನೋಸರಸ್ ಇದ್ದೀವ್ರಿ ಅಲ್ಲೇ. ಗೆಂಡ ಮೃಗ ಐತ್ರಿ, ಪ್ಯಾರ ಅಂತಂದಿತ್ ನೋಡ್ರಿ. ಇವನ್ನ ಇದು ಇಲ್ಲಿ ಕೂಡ್ಲ ಸಂಗಮ ದೇವಸ್ಥಾನ ಮುಂದೆ ಮಾರ್ತಿರ್ತಾರಲ್ರಿ, ಅಲ್ಲಿ ತಗೊಂಡಾರ್ರಿ. ನೋಡ್ರಿ ನಮ್ಮ ಮಮ್ಮಿಯವ್ರು ತಗೊಂಡಾರ್ರಿ. ಎಷ್ಟು ರೂಪಾಯಿ? 50 ರೂಪಾಯಿ. 50 ರೂಪಾಯಿ.
50 ರೂಪಾಯಿಗೆ 4 ಅಂದಿದ್ರೆ 5 ಮಾಡಿ ತಗೊಂಡಾರಿ ನಮ್ಮ ಮಮ್ಮಿ. 5 ಮಂದಿ ತಗೊಂಡ್ರ ಮತ್ತೆ ಒಂದ್ ಅಲ್ಲೇ ತಿನ್ನಾಕ್ ಕೊಟ್ರಿ. ಅಲ್ಲೊಂದು ತಿನ್ನಕೊಟ್ಟು ಕೂಡ್ಲ ಸಮ್ಮಕ್ಕನು ಅಲ್ಲೆಲ್ಲ ಮಜ್ಜಿಗೆ ಅಲ್ಲಿ ಅಮ್ಮಂದನು ವಿಡಿಯೋ ಮಾಡಿವ್ರಿ, ನೀವು ನೋಡ್ರಿ. ನೋಡ್ರಿ ಬೇಕಾರೆ ಅಮ್ಮ ಅದಾಳ ನೋಡ್ರಿ ಅಲ್ಲಿ. ನಾವ್ ಅಮ್ಮಂದನು ವಿಡಿಯೋ ಮಾಡೀವಿ. ನಮ್ಮ ಅತ್ತೆ ಇದ್ದಾಗದಾಳ್ರಿ ಅಮ್ಮ. ಟ್ಯಾಂಕ್ಸ್ ಅಮ್ಮ ಅಂತ ನನ್ನ ಮಕ್ಳು ಹೇಳಿದ್ರ ಅಮ್ಮ ಐತಲ್ಲ ಅವ ಒಳ್ಳೇದಾಗ್ಲಿ ಅಂತಂದಂತ ಭಾಳ ಖುಷಿ ಆತ್ರಿ. ಇನ್ನು ಹೆಚ್ಚು ಉಪ್ಪು ಖಾರ ಹಾಕೊಡ್ಲ ಅಲ್ಲಿ ಉಪ್ಪು ಖಾರ ಇಲ್ಲೇ ಒಬ್ರು ಇವ್ರು ಅದಾರ ನೋಡ್ರಿ. ಕರೆಕ್ಟ್ ಇದಕ್ಕೆ ಗಾಡಿ ತಗೊಂಡೈತೆ ಆಮೇಲೆ ಗಾಡಿ ಇಲ್ಲಿಗೆ ನೋಡ್ರಿ ಗಾಡಿ ತಗೊಂಡೈತ್ರಿ. ಇದು 50 ರೂಪಾಯಿ ಅಂತ ನೋಡ್ರಿ ಗಾಡಿ. ತಿಂದಿದ್ದಲ್ಲ ಉಂಡಿದ್ದಲ್ರಿ ಫ್ರೆಂಡ್ಸ್. ನಮ್ಮ ಮತ್ತೆ ಬೇಯಕತ್ತಪ್ಪ ಅವ್ರಿ. ಇಲ್ಲ ನೀನ ಬೈದಿ ಅಮ್ಮ ಕೊಡ್ಸಿದ್ಲ. ಹೌದನ? 50 ರೂಪಾಯಿ ಕೊಡಿಸಿದ್ಲು. 50 ರೂಪಾಯಿ ಮ್ಯಾಲೆ ಬರೋದು, 10 ರೂಪಾಯಿ ಹಂಗೆ ಏನು ಬರೋದ್ರಿ. 10 ರೂಪಾಯಿ ಕೇಳೋಣ ಬರೋದು. ತಗೋ ತೆಗಿಡು ಇದೆಲ್ಲ ಉದುರ್ಸ್ಕೊಂಡು 50 ರೂಪಾಯಿ ಇದನ್ನ ಕೊಡ ಪುಟ್ಟ. ಚಕ್ ಕೊಡು. ಇವನೀಗ ಊಟ ಮಾಡತ್ತೈತಿ ನಮ್ಮ ರೊಟ್ಟಿ. ಇವೆಲ್ಲ ಮೊದ್ಲಿಗಟ್ಟಿ ಪಾರ್ಕಿನ ಒಳಗ ನಾಟಿದ್ದು ರೀ ಇವು ಅಕ್ಕರ್ಕಿ ಅಲ್ಲಿ ಹರ್ಕೊಂಬಂದಾರಿ ನಮ್ಮ ಮಮ್ಮಿ. ಅಲ್ಲ ನೀನು ಅಂತ ಪಾರ್ಕ್ನ್ಯಾಗ ಒಂದಿಷ್ಟು ಗಿಡದೊಳಗ ಕಟ್ಟಿ ಕಸ ಇಲ್ರಿ. ಒಂದು ಇದೇನದು ಇದು ಏನವ ಕರಿಕಿ ಇಲ್ರಿ. ಆದ್ರ ಈ ಅಕ್ಕರ್ಕಿನಾಗ ಎಷ್ಟು ಚಂದ ಬೆಳೆಸ್ಯಾರ್ರಿ ಅವ್ರು. ಭಾಳ ಚಂದ ಬೆಳೆಸ್ಯಾರ್ರಿ. ಅಕ್ಕರ್ಕಿ ಸಿಗತ್ ನೋಡ್ರಿ ಅಲ್ಲಿ ಪಾರ್ಕ್ನ್ಯಾಗ. ಹೋಗ್ರಿ ನಿಮಗ್ ಗೊತ್ತಾಗತ್ತ. ಪಾರ್ಕ್ ಇತ್ತವ ಸಿಗತ್ ನೋಡ್ರಿ ಅಲ್ಲೆಲ್ಲ ಪಾರ್ಕ್ನ್ಯಾಗ. ಹೋಗ್ರಿ ಇಷ್ಟು ಚಂದ ಬೆಳೆಸ್ಯಾರ ನೋಡ್ರಿ. ಅಕ್ಕರ್ಕಿ ಅಂದ್ರೆ ಗೊತ್ತಿರ್ಬೋದ್ರಿ, ಮಾಮೂಲಿ ಈ ಥರ ಇರುತ್ತೆ ನೋಡ್ರಿ. ಅಲ್ಲೇ ಐತ್ ನೋಡ್ರಿ, ಸಿಗತ್ ನೋಡ್ರಿ ನಿಮ್ಗೆಲ್ಲರಿಗೆ. ಅಲ್ಲಿಗಂತೂ ಹೋಗೋದು ಮಿಸ್ ಮಾಡ್ಲೇಬೇಡ್ರಿ ನೀವು, ಅಷ್ಟು ಚಂದ ಐತಿ ನೋಡ್ರಿ ಅಲ್ಲಿ. ಅವೇ ಇದನ್ನ ಕೊಡು. ಈಗ ಇವನ್ ಕಟ್ ಮಾಡಿ ಕೊಡ್ತಾರಂತೆ. ಮళ్ళీ ಇವ್ನು ಕಟ್ ಮಾಡ್ಕೊಳ್ಳ. ಬಾಯ್. ದೊಡ್ಡಮ್ಮ ನಿನ್ನ ತಂದು ಫ್ರಿಜ್ನಾಗ ಇಟ್ಟಿದ್ರಿ ಅವ್ರು. ಇವಾಗ ಚಿಕನ್ ತಿನ್ಬೇಕು ನೋಡ್ರಿ. ಅದು ಕ್ಯಾಮ್ರಾ ನಿಂಗೆ ಕಣ್ಣಿಗೆ ಹಿಡಿತಿಯಲ್ಲ, ಕಣ್ಣು ಕುಕ್ಕಿದೆ ಹಂಗಾಗತ್ತ. ಕೆಂಪದ ವಾವ್, ಎಷ್ಟು ಸ್ವೀಟ್ ಅದಾವ್ರಿ. ಅವ್ರು ಎಷ್ಟು ಚಂದ ಎಸ್ತಾರ ನೋಡ. ಬರಲ್ಲ ಮಜ್ಜಿಗೆ ಮಾರ ಕುಂತಿದ್ರಿ ಅಲ್ಲಿ. ಮಜ್ಜಿಗೆ ಏನು ಬೇಕದೆಲ್ಲ. ಒಂದು ರೀಲ್ಸಿ ಮಾಡಮ್ಮ ಉದ್ದಕ್ಕೆ ನೋಡ್ರಿ. ಚಲೋ ಅದ. ಇದು ಪ್ಯಾರ್ಲ್ಯಾಂಡ್ ರೆಡಿ ಅದು. ತಿನ್ನಕ್ ಬರ್ರಿ ಎಲ್ಲಾರು ನಮ್ಮ ಮನೆಗೆ. ತಗೊಂಡ ತಿನ್ನಕ್ಕೆ ಮಾಡಿದ್ದಿಲ್ಲ. ಹೌದು ನೋಡ್ರಿ, ಬೇಕನ್ರಿ ನಿಮಗೂ. ಮಲ್ಲು ತಬಾ. ಬಾ. ಹಿಂಗೆ ಹಿಡ್ಕ, ಹಿಂಗೆ ಹಿಡ್ಕೊಂಡು ನಾನು ಹಿಡ್ಕ ಚಕ್ಕ ಒಂದು ಹಿಡ್ಕ. ಓಕೆ ಕೇಳ. ಅಲ್ಲಿ ಬರಲ್ಲಿವ ಅಮ್ಮಗ ತಿನ್ನಲಕ್ಕೆ. ಹೇಗಿದೆ? ಸೂಪರ್. ನೋಡ್ರಿ ಎಲ್ಲರ ದೇವಸ್ಥಾನಕ್ಕೆ ಹೋಗಿರ್ತೀರಲ್ರಿ ಫ್ರೆಂಡ್ಸ, ಅಲ್ಲಿ ಏನಿರ್ತಾವೆ ಅವು ನಮ್ಮ ಮನೆಗೆ ತೊಗೊಂಬರ್ರಿ. ಮನೆಗೆ ಅಲ್ಲಿ ಏನಾರ ಇರಲಿ, ಏನಾರ ಈ ಥರ ತಿನ್ನೋ ದಿನಸು, ಹಣ್ಣು, ಈ ಥರ ಮಜ್ಜಿಗೆ ಏನಾರ ಇರಲಿ. ಕೂಡ್ಲು ಸಂಘದಾಗ ಮತ್ತು ಬನಶಂಕರಿಯಾಗ ಅಲ್ಲೆಲ್ಲ ನಮ್ಮ ಹಳ್ಳಿ ಸ್ಟೈಲು ಅಡಿಗೆ ಇರ್ತೀರಿ. ದಯವಿಟ್ಟು ಹಳ್ಳಿ ಸ್ಟೈಲ್ ಅಡಿಗೆ ಅಂತ ಏನಪ್ಪ ಬೇಜಾರು ಮಾಡ್ಕೋಬೇಡ್ರಿ. ಸಿಟಿಯಾಗಿದ್ದಾರೆ ಅಂದ್ರೆ ಪ್ಯಾಟಾಗಿದ್ದಾರೆ, ಬೆಂಗಳೂರು ಹಿಂಗಿರೋರು ಬೇಜಾರು ಮಾಡ್ಕೋಬೇಡ್ರಿ. ಹಳ್ಳಿ ಸ್ಟೈಲು ಅಡ್ಗೆ ಈ ಥರ ಪ್ಯಾರ್ಲಣ್ಣೆ ಉಪ್ಪು ಖಾರ ಹಚ್ಕೊಂಡು ತಿನ್ನೋದು, ಮಜ್ಜಿಗೆ ಕುಡಿಯೋದು, ನುಚ್ಚು ಮಜ್ಜಿಗೆ ಮಾರ್ತಿರ್ತಾರೆ. ನಿನ್ನ ಮಾರಾಕತ್ತಿದ್ರಿ ಇಲ್ಲೇ
ಅದನ್ನ ಕುಡಿಯೋದು, ಅದನ್ನ ಮನೆ ಪಾರ್ಸಲ್ ತೊಗೊಂಡು ಹೋಗೋದು, ಈ ಥರ ಎಲ್ಲ ಮಾಡ್ರಿ. ಅದ್ರಾಗಿರೋ ಸುಖ ಸೂಪರ್. ನಾವು ನಮಗೆಲ್ಲ ಇದು ಗೊತ್ತಿದ್ದೈತಲ್ರಿ, ಹಂಗಾಗಿ ನಿನ್ನ ಮಜ್ಜಿಗೆ ಕುಡಿಲಿಲ್ಲರಿ. ನಾವು ಕರೆದ್ರು ಬಿಡು ಅವ್ರ ಅಮ್ಮಾರು, ನಾವು ಕುಡಿಲಿಲ್ಲ. ಮತ್ತು ಇವನ್ನ ಏನು ಮಾಡಿದ್ದೀನಿ ರೀ, ಒಂದು ಹಣ್ಣು ಅಲ್ಲೇ ತೊಗೊಂಡ್ರಿ ಇವ್ರು ಎಲ್ಲರೂ ತೊಗೊಂಡು ತಿಂದ್ರೆ. ನಾನು ಪಾರ್ಸಲ್ ತೊಗೊಂಡು ಬನ್ನಿ ಮನೆಗೆ ಪಾರ್ಸಲ್ ತೊಗೊಂಡು ನಾನು. ಯಾಕಂತಂದ್ರೆ ನಾವು ಕೂಡಲೇ ಸಂಘದಾಗ ಹೋಗಿ ಈ ಥರ ಹಣ್ಣು ತೊಗೊಂಬಂದೀವಿ ತಿನ್ಬೇಕು ನೋಡಂತ ಭಾಳ ಖುಷಿ ಆಗತ್ತೆ ರೀ ನನಗೆ. ಪ್ರತಿಯೊಂದನ್ನ ಹಂಗೆ ನೋಡ್ರಿ ನಾನು ಒಟ್ಟ ಇನ್ನು ಮಸ್ತ್ ಎಂಜಾಯ್ ಮಾಡೀವ್ರಿ ನಾವು. ಬಾಯ್. ಎಲ್ಲರ ಹಣ್ಣು ತಿನ್ನಕ್ಕೆ ಬರ್ರಿ. ಅಮ್ಮ ಊಟ ಮಾಡಕತ್ತೀರ? ನಮ್ಮ ರೊಟ್ಟಿ ಮಾಡಿದ್ರ ನನ್ನ ಅಮ್ಮ ನೀನೇ ಅವ ಮಾಡ್ತಿದ್ದೆ. ಇನ್ನು ಬರೇ ನ್ಯಾಗಲ್ದ ಮಾಡ್ತಿದ್ದ ಅವ್ನು ಬೇಕೋ ಅಂತ ಅವರ ಮಾಡೋದು ಉಣ್ಣಾಕ. ಯವ್ವ ಕಲ್ಕಲ್ ಬಿಡ ಯವ್ವ ಅದಿಲ್ಲ. ಏನೇನು ಉಣ್ಣಾಕತ್ತೀರಿ ಒಂದ್ಸಲ ಹೇಳ್ಬಿಡ್ರಿ. ಬೇಳೆ ಪಲ್ಯವು, ಬೆಣ್ಣೆ, ಚಟ್ನಿ, ಹುಂಚಿಕಾಯಿ ಚಟ್ನಿ, ಈಗ ತಪ್ಪಲ್ ಪಲ್ಯವು ಒಟ್ಟು ಉಣ್ಣಾಕತ್ತೀವ. ಓಕೆ, ಉಣ್ಣಾಕ ಕರ್ದು ಬಿಡ್ರಿ ಎಲ್ಲಾರು. ನೀವು ಹೊಚ್ಕೊಂಬರ್ರಿ ಉಣ್ಣನ್ರಿ. ಎಲ್ಲಾರು ಆಯ್ರಿ ಊಟ ಮಾಡಂಬರ್ರಿ, ಎಲ್ಲರೂ ನಮ್ಮ ಮನೆಗೆ ಊಟಕ್ಕೆ ಬರ್ರಿ. ಅಂದ್ರೆ ಅತ್ತಾಗೆಲ್ಲ ಮತ್ತೆ ಮ್ಯಾಗಿ ಪ್ಯಾಗಿ ಕೇಳ್ತಿರ್ತಾರ. ನಾವು ರೊಟ್ಟಿ ಪಲ್ಯ ತಿನ್ನೋದು ನೋಡಿ ಬೇಸರ ಮಾಡ್ಕೊಂತಾರೆ. ಏನು ಹೇಳ್ತೇವೆ ಅವ್ರಿಗೆ? ನಾವು ಇದಾದ್ರೆ ನಮ್ಗೆ ಇದಾದ ಇಷ್ಟ ರೀ, ನಾವು ಇದನ್ನ ಊಟ ಮಾಡ್ತೀವಿ ಅಂತ ಹೇಳ್ತೀವಿ. ಇದ ನಮಗೆ ಇಷ್ಟ ಇದಿಲ್ಲ ಆಯ್ತಮ್ಮ. ನಮ್ಮ ರೊಟ್ಟಿ ಪಲ್ಯವನ್ನ ಇಷ್ಟ ರೀ, ನಾವು ಜೋಳದನ್ನ ಮಾಡ್ತೀವಿ. ಇದಾರಿ ನಮ್ಮ ಊಟ ಚಲೋ ರೀ ನಮ್ಗೆ. ನಾವು ಇಂಥದ ಊಟ ಮಾಡೋದ್ರಿ. ಊಟ ಮಾಡ್ರಿ. ಒಳಗೆ ಬರ್ಲ ನಾನು ಉಂಟ್ರಿ. ಹಾಯ್ ಹಾಯ್ ಬಾಯ್. ಬೆಳೆ ತಿಂತಾನೆ. ಓಕೆ. ಹಾಯ್. ಇಲ್ಲೊಂದು ಯಾಕೆ ಬುಸ್ಗರ್ಕಂತ ನಿಂತೈತ್ರಿ ಬೌಗ ಬೌಗ ಬೌಗ. ಅಪ್ಪುಗ ಸ್ವಲ್ಪ ಅಲ್ಲೇ ಒಂದು ಪ್ಲೇಟ್ನಾಗ ಹಾಕಿ ಕೊಡಪುಟ್ಟ. ಇನ್ನು ನೋಡ್ರಿ ನಮ್ಮ ಸೌಮ್ಯ ರೊಟ್ಟಿ ಮಾಡ್ಕೊತಾಳ. ಯಾಕಂತಂದ್ರೆ ಏನೇನ್ರಿ, ತೊಗರಿಬೇಳೆ, ಬೆಣ್ಣೆ, ಕಡ್ಲಿ ಪುಡಿ, ಹುಂಚೆಡ್ಡಿ, ಬಿಸಿ ಬಿಸಿ ರೊಟ್ಟಿ. ಊಟ ಮಾಡಕ್ಕೆ ಎಲ್ಲರೂ ಬರ್ರಿ. ಊಟ ಮಾಡಕ್ಕೆ ಎಲ್ಲರೂ ಬರ್ರಿ. ಬಿಸಿ ರೊಟ್ಟಿ. ಅದೊಂದು ದಿವಸ ಕೊಡ. ತಡಿ, ಹೌದು ಸೌತೆಕಾಯಿ ತಡಿ ಒಂದು ತಡಿ. ಸರಿ ಬಿಸಿ ರೊಟ್ಟಿ ನೋಡ್ರಿ. ಅತ್ತಮ್ಮ ಕುಂತ್ಗಾರಿ. ಇದನ್ನ ಸೌತೆಕಾಯಿ ಕಟ್ ಮಾಡ್ಕೊಂಬರ್ರಿ. ಸಣ್ಣದು ಮಾಡಮ್ಮ ಅಮ್ಮಗ. ಅಮ್ಮ ಹೆಂಗಾಯ್ತು ಊಟ? ಊಟ ಮಸ್ತ್ ಇರ್ತದ. ಅಕ್ಕಿ ಪಲ್ಯ. ಅಕ್ಕಿ ಪಲ್ಯ ಆಲೂಮೆಟ್ಟಿ ಡ್ಯಾಮ್. ಇವು ಸೌತೆಕಾಯಿ ನೋಡ್ರಿ. ನೀವು ಆಲೂಮೆಟ್ಟಿ ಡ್ಯಾಮ್ ಹೋಗಿವ್ರಿ. ಅಕ್ಕಿ ಪಲ್ಯ ಹೊತ್ತು ಬಂದಿವ್ರಿ, ಸೌತೆಕಾಯಿ ತಂದಿವ್ರಿ ಡ್ಯಾಮ್ನಾಗ. ಊಟ ಮಾಡಕ್ಕೆ ಎಲ್ಲರೂ ಬರ್ರಿ. ಅಮ್ಮ ಬಿಸಿ ರೊಟ್ಟಿ ತಂಬ ಅಮ್ಮ. ಅದಕ್ಕೆ ಇವನ್ನ ಸಾಕ ಮಡಿಚಿ ಕೊಡ್ರಿ, ಮಡಿಚಿ ಕೊಡ್ಬೇಕು. ಮಡಿಚಿ ಮನೆ ಬಿಡು. ಹಿಂಗ ಕಟ್ ಮಾಡಿಬಿಡ್ತೀನ. ಇವು ಏನಾರು ಮಾಡ್ತೀನಿ ಸಾಕಪ್ಪ. ಇಲ್ಲ ಉಣ್ಣು ಬಿಸಿ ಅದ ಉಣ್ಬೇಕು. ಊಟ ಅಂತದ ಊಟ ಮಾಡಿ ತಗೊಂಡು ಸಾಕದ. ಮೊಸರು ಬೇಕಂತಂದ್ರೆ ಅಕ್ಕಿ ಚಲೋ ಐತೆ ರೀ ಊಟ. ಸೂಪರ್ ಐತೆಮ್ಮ. ನೀವು ಹಚ್ಕೊಂಬಿಟ್ರೆ ಉಣ್ಣಂದ್ರೆ ಬರ್ತೀರಿ ಅಮ್ಮ? ಜೀಪರ್ ಏನ್ರ ಇದ್ರ ಹತ್ತಿ ಬಿಡ್ರಿ, ನಿಂದ್ರಕ್ ಹೋಗ್ಬೇಡ್ರಿ. ಹುಷಾರ್ ಕುಂತ್ಕರ್, ಗಟ್ಟಿ ಕುತ್ಕರ್ರಿ. ಬನ್ನಿ. ಇವ ನಿನ್ನೆ ಕಾಲ ಅಡ್ಡಾಡಕ್ ನಿನ್ನೆ ಕಾಲದ್ದೇಳಕ್ ಬರೋಲ್ದ.
ಇಲ್ಲಿ ಅಡಿಗೆ ಸಾಮಾನುಗಳೆಲ್ಲ ಇವೆ. ಈಗ ಊಟ ಮಾಡೋ ಸಮಯ. ಮತ್ತೆ ಅದೊಂದು ವಿಡಿಯೋ ತಂದಿದ್ವಲ್ಲ ಅದು ಮಾಡಲೇ ಇಲ್ಲ. ಮಾಡ್ಬೇಕಾಗಿತ್ತು ಎಲ್ಲಿ ಬಿಡು ಮತ್ತೆ ಇನ್ನೊಂದ್ಸಲ ಯಾವಾಗ ಬರ್ತಲ್ಲ ಅವಾಗ ಮಾಡಿ. ಈಗ ಊಟ ಮಾಡುತ್ತೀವಿ.